ಗೌರಿಬಿದನೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಭದ್ರತಾ ವ್ಯವಸ್ಥೆ ತೀವ್ರವಾಗಿ ಕುಸಿದಿರುವುದು ಬೆಳಕಿಗೆ ಬಂದಿದೆ. ರೋಗಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು ಭಯಭೀತರಾಗಿದ್ದಾರೆ. ಕಳೆದ ಕೆಲವು ವಾರಗಳಿಂದಲೇ ಇಲ್ಲಿ ಕಳ್ಳತನ ಮತ್ತು ಸುಲಿಗೆ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿದ್ದು, ವಾರಕ್ಕೆ 2ರಿಂದ 3 ಬಾರಿ ಮೊಬೈಲ್ಗಳು ಮತ್ತು ನಗದು ಹಣ ಕಳ್ಳತನವಾಗುತ್ತಿರುವುದು ವರದಿಯಾಗಿದೆ. ಈ ಘಟನೆಗಳು ಆಸ್ಪತ್ರೆಯ ಸುರಕ್ಷತಾ ವ್ಯವಸ್ಥೆಯ ಮೇಲಿನ ಪ್ರಶ್ನೆಗಳನ್ನು ಎಬ್ಬಿಸಿವೆ. ಇತ್ತೀಚೆಗೆ ವಯಸ್ಸಾದ ವೃದ್ಧೆಯೊಬ್ಬರ ಮಾಂಗಲ್ಯ ಸರ ಕಸಿಯಲು ದುಷ್ಕರ್ಮಿಗಳು ಯತ್ನಿಸಿರುವ ಘಟನೆ ಕೂಡ ನಡೆದಿದೆ. ಚೈನ್ ಕೀಳಕ್ ಬಂದಿದ್ರಾ? ಒಳಗೆ ಹಾಕಿದ್ದ ಕೈ ಓಡಿಸ್ಕೊಂಡು ನಾನು ಓಡೋದೆ. ಅಲ್ಲಿಗೂ ನೋಡು, ನಾನು ಇದು ಅಂಗಡಿಯಲ್ಲಿ ಮೆಡಿಕಲ್ ಸ್ಟೋರ್ ಐತಲ್ಲ, ಅಲ್ಲಿಗನ್ನ ಓಡೋದೆ. ಸಿಕ್ಕಲಿಲ್ಲ ಅವನು. 3 ಗಂಟೆ ರಾತ್ರಿ ಓಡೇ ಹೋಗ್ಬಿಟ್ಟ, ಸಿಕ್ಕಲಿಲ್ಲ ಅವನು. ಒಬ್ಬನೇ ಇದ್ನ? ಒಬ್ಬನೇ. ನಾನೇನ್ ಮಾಡಿದೆ ಅಂದ್ರೆ ವಾಶ್ರೂಮ್ಗೆ ಹೋಗಕ್ಕೆ ಹೋದೆ. 3 ಗಂಟೆ ರಾತ್ರಿಯಲ್ಲಿ ವಾಶ್ರೂಮ್ಗೆ ಹೋದೆ. ಅವನೇನ್ ಮಾಡ್ದ, ಬಂದು ಇಲ್ಲಿ ನಿಂತ್ಕೊಬಿಟ್ಟ. ಅವನು ನಾನು ಅವನಿಗೆ ಏನ್ ಮಾಡಿದೆ, ಆನ್ಕೊಬಿಟ್ಟೆ. ಆನ್ಕೊಂಡ ತಕ್ಷಣ ಅವನೇನಂತಂದ್ರೆ ಚಾರ್ಜಿಂಗ್ ವೈರ್ಗೆ ಬಂದಿದ್ದೀನಿ ಅಂತ. 3 ಗಂಟೆ ರಾತ್ರಿಗೆ ಯಾವ ಚಾರ್ಜಿಂಗ್ ನಿನ್ಗೆ ಅಂತೇಳಿ ನಾನು ಕೇಳಿದೆ. ಕೇಳಿದ್ದಕ್ಕೆ ಅವಾಗ ಈ ಬೇರೆ ಸಿಸ್ಟರ್ಗೂ ಅವ್ರಿಗೆ ಗಂಡಸರಿಗೆ ಹೇಳಿದ್ರೆ, ನೀವು ಬಾಗ್ಲಾಕ್ಬೇಕಾಗಿತ್ತು, ಅವ್ನು ನಿಡ್ಕೋಬೇಕಾಗಿತ್ತು, ನಾವೇ ಮಾಡೋಕ್ಕಾಗೈತೆ ಅಂತ ಇವರೊಂದು. ಈ ಘಟನೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಇತರ ರೋಗಿಗಳು ಮತ್ತು ಅವರ ಸಂಬಂಧಿಕರಲ್ಲಿ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಆಸ್ಪತ್ರೆಗೆ ಬರುವವರು ಚಿಕಿತ್ಸೆಗಾಗಿ ಬರುತ್ತಾರೆ, ಆದರೆ ಇಲ್ಲಿ ಅವರ ಆಸ್ತಿ ಮತ್ತು ಸುರಕ್ಷತೆಯೇ ಅಪಾಯದಲ್ಲಿರುವಂತಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಯಾವುದೇ ರೀತಿಯ ಭದ್ರತಾ ವ್ಯವಸ್ಥೆ ಇಲ್ಲದಿರುವುದು ಗಂಭೀರ ಸಮಸ್ಯೆಯಾಗಿದೆ. ಆಸ್ಪತ್ರೆಯಲ್ಲಿ ಕಾವಲುಗಾರರ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು, ಪೊಲೀಸ್ ಇಲಾಖೆಯ ನೈಟ್ ಬೀಟ್ ವ್ಯವಸ್ಥೆಯೂ ಇಲ್ಲದಂತಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಇದರಿಂದ ಕಳ್ಳರು ಯಾವುದೇ ಭಯವಿಲ್ಲದೆ ಆಸ್ಪತ್ರೆಯ ಒಳಭಾಗದಲ್ಲೇ ಸಂಚರಿಸುತ್ತಿದ್ದು, ರೋಗಿಗಳ వస్తువులను సులభವಾಗಿ గురియాగిಸುತ್ತಿದ್ದಾರೆ. రోజంతా మొబైల్ పోయింది, రెస్టారెంట్ లేదు, మొబైల్ పోయింది, వేరే పడిపోయింటే అయినా డబ్బులు పోయినవి. రేపొద్దు పిట్లకి మాకే ఏంటి సేఫ్టీ ఉందని ఏమన్నా అర్థం చేసుకుని తెలియదు. ఒకరు చెప్తాంటే అసలు నిన్న 2 మొబైల్ పోయింది. మేము పరిష్కారం మీద గవర్నమెంట్ ఇందుకు ఇంకా వచ్చిందా ఉన్నాము. మాకు ఇందుకు బాధ్యత ఉంటారు, మేమేం చేయాలో మాకు అర్థమైంది. 35,000 రూపాయలు మొబైల్లో ఇంకా కరెంట్లు కూడా కట్టలేదండి. ఈఎంఐ అట్లా అసలు లాక్ చేసిన వేస్ట్. మొబైల్లో వాళ్ళు తీసుకొని కూడా వేస్ట్. కానీ అట్లా పని చేసిన పరిస్థితులు ఇప్పుడు మా యొక్క ఏమన్నా బయట తెలీదు, ఫోన్ లేదు, మేము ఎవరు కడుక్కోవాలి, ఎవరు చేయాలని అట్లా ఫోన్ కొంచెం చూసుకోండి. ఫోన్ చేసుకొని చూసుకోండి. 2 ದಿವಸದಿಂದ ಕಳ್ತನ ಆಗ್ತಾ ಇದೆ ಇಲ್ಲಿ. ಯಾರಂತ ಗೊತ್ತಿಲ್ಲ. 4 ವಾರ್ಡಲ್ಲಿ ಒಂದೊಂದು ಮೊಬೈಲ್ ಹೋಗಿದೆ. ಆಮೇಲೆ ಒಂದು ಅಜ್ಜಿದು ಕಚ್ಚು ಚೈನ್ಗೆ ಕೈ ಹಾಕಿದ್ರು. ಅದು ಯಾರಂತ ಗೊತ್ತಿಲ್ಲ. ಮುದ್ಗಡೆ ಆ ಅಮ್ಮ ಹೊರಟೋಗ್ಬಿಟ್ಟವ್ರು ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು. ಆ ಅಜ್ಜಿ ಅಂತ ಹೇಳಿರೋದಕ್ಕೆ ನಮಗೆ ಗೊತ್ತಾಗಿರೋದು. ರಾತ್ರಿ ವೇಳೆ ರೋಗಿಗಳು ಹಾಗೂ ಅವರ ಜೊತೆಯಲ್ಲಿರುವವರು ನಿದ್ರೆಯಲ್ಲಿಯೇ ಭಯದಲ್ಲಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳೊಂದಿಗೆ ಇರುವ ಕುಟುಂಬಗಳು ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾವುದೇ ಸಮಯದಲ್ಲಿ ಕಳ್ಳರು ಬಂದು ವಸ್ತುಗಳನ್ನು ಕಸಿದುಕೊಳ್ಳಬಹುದು ಎಂಬ ಭಾವನೆ ಅವರಲ್ಲಿ ಮೂಡಿದೆ. ಇದರಿಂದ ಚಿಕಿತ್ಸೆ ಪಡೆಯುವ ವಾತಾವರಣಕ್ಕೂ ಧಕ್ಕೆಯಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಯೂ ಸಹ ಈ ಸಮಸ್ಯೆಯನ್ನು ಒಪ್ಪಿಕೊಂಡಿದ್ದು, ರಾತ್ರಿ ವೇಳೆ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿದೆ ಎಂದು ತಿಳಿಸಿದ್ದಾರೆ. ಕಳ್ಳತನ ಘಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆ ಸಿಬ್ಬಂದಿಯಲ್ಲಿಯೂ ಆತಂಕ ಮೂಡಿದೆ. ಕೆಲವು ಸಂದರ್ಭಗಳಲ್ಲಿ ಕಳ್ಳರು ಸಿಬ್ಬಂದಿಯ ವಸ್ತುಗಳನ್ನು ಗುರಿಯಾಗಿಸಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಇನ್ನೂ ಒಂದು ಪ್ರಮುಖ ಸಮಸ್ಯೆ ಏನೆಂದರೆ, ತುರ್ತು ಸಂದರ್ಭಗಳಲ್ಲಿ ಪೊಲೀಸರನ್ನು ಸಂಪರ್ಕಿಸಲು ಅಗತ್ಯವಾದ ಮಾಹಿತಿಯ ಕೊರತೆ. ಆಸ್ಪತ್ರೆಯೊಳಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಥವಾ ಬೀಟ್ ಪೊಲೀಸ್ ಸಿಬ್ಬಂದಿಯ ದೂರವಾಣಿ ಸಂಖ್ಯೆಯನ್ನು ಸೂಚಿಸುವ ಫಲಕಗಳಿಲ್ಲ. ಇದರಿಂದ ಬಡ ಮತ್ತು ಅಕ್ಷರ ಜ್ಞಾನದ ಕೊರತೆ ಇರುವ ರೋಗಿಗಳಿಗೆ ತಕ್ಷಣ ಸಹಾಯ ಪಡೆಯುವುದು ಕಷ್ಟಕರವಾಗಿದೆ. ಈ ಕೊರತೆ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಯಾಗಿದೆ. ಫೋನು ನಂದು ಅಲ್ಲಿ ಕಟ್ಟಿದ್ದೆ. ಬಾಕ್ಲು ತಗೊಂಡು ಬಂದವನು ನಾನು ಬಾರೋ ಇನ್ನು ಹತ್ತಿರಕ್ಕೆ ಅಂದೆ. ಅಲ್ಲಿಗೂ ಇವಳು ನನ್ನ ಹೆಂಡತಿ ಹಿಂದೆ ಹತ್ತಿಂದ ಬಂದುಬಿಟ್ಟು ಆಡ್ಕೊಂಡು ಏನಕ್ಕೆ ಬಂದಿರೋದು, ಅಯ್ಯೋ ಚಾರ್ಜಿಂಗ್ ಅಮ್ಮ ಚಾರ್ಜಿಂಗು. ಇನ್ನೊಬ್ಬನ ಸಪೋಟ ಬಂದು ಚಾರ್ಜಿಂಗ್ ಅಂತ ಹೇಳ್ಬಿಟ್ಟು ಅವನು ಹೊಟ್ಟೋದ್ರು. ಇಲ್ಲಿಗೆ ಅವನ್ನ ಅವತ್ತು ಇಟ್ಕೊಂಡು ಇನ್ನೊಬ್ಬ ಅವ್ನು ಹೇಳಿದ್ರೆ ಸಿಸ್ಟರ್ಗೆ ಯಾರೊಬ್ಬ
ಹೋಗಪ್ಪ ನೀನೇನು ಹೇಳ್ತೀಯ ನಾಳೆ ಗೊತ್ತಿಲ್ಲ ನಮ್ಗೆ ಹೆಚ್ಚು ಕಮ್ಮಿ ಆಗೋದು ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಾವೇನ್ ಮಾಡ್ಬೇಕು ಅಂದು. ಇನ್ನು ನಮ್ಗೆ ಯಾಕೆ ಇನ್ನು ನಾವು ಇವತ್ತಿದ್ದು ನಾಳೆ ಹೋಗೋದು ಈಗ ಹೆಚ್ಚು ಕಮ್ಮಿ ಆದ್ರೆ ಯಾರಪ್ಪ ಯಾಸ್ಪದ ಹಾಕ್ಯಾರ ಅವ್ರು ಬಂದು ನಮ್ಮನ್ನೇನು ಗಲಾಟೆ ಮಾಡಿದ್ರೆ ನೀವು ಆಚೆಗೇನಯ್ಯ ಅಂತ ತಿರುಗಿ ಏನು ತಗೊಂಡು ಹೋಗೋರೆ? ಎಷ್ಟೊತ್ತಲ್ಲಿ? 1 ಗಂಟೆ ಮೇಲೆ ನೋಡಿಲ್ಲ. ಮೊಬೈಲ್ ಅಷ್ಟೇನಾ? ಮಲಗಿದ್ವಿ. ಅವ್ರು ಬಂದರು 4 ಗಂಟೆಗೆ 3:15 ಬಂದು ಮಲ್ಕೋಬೇಕು ನಾನು ಬರ್ತಾಯಿಲ್ಲ. ನಾನು ಮಗು ಹೇಳ್ತದೆ ಅಂತ ಹೇಳಿದ್ರೆ ನೋಡಿದ್ರೆ ಫೋನ್ ಶೇಕ್ ಹಾಕೊಂಡ್ರು ನಿಮ್ದು ಏನಾದ್ರು ಅಮೌಂಟ್ ಹೋಗಿದೆಯಾ? ನಂದು ಅಮೌಂಟ್ ಹೋಗುತ್ತೆ ನನಗೆ ಜೋಬಲ್ಲಿ ಸ್ವಲ್ಪ ಬ್ಲೇಡ್ ಹಾಕಿದ್ದಾರೆ. ಏನು ಅಡ್ಮಿಟ್ ಮಾಡಿದ್ದೀನಿ. ಬಂದಾಗಿಂದ ಮೊಬೈಲ್ ಕಳ್ತನ ಆಗ್ತೈತೆ, ಚೈನ್ ಕಳ್ತನ ಆಗ್ತೈತೆ ಅಂತ ಇದ್ದಾರೆ. ಇಲ್ಲಿ ಯಾರು ಕಿವಿಗೆ ಹಾಕ್ಕೊಂತ ಇಲ್ಲ. ಮತ್ತು ಇಲ್ಲಿ ಬಂದು ಅಜ್ಜಿ ಅಲ್ಕೊಂಡು ಹುಡುಗರು ಪಾಪ ದುಡ್ಡು ಹೋಗ್ತೈತೆ, ರೋಲ್ ಕಾಲ್ ಆಗ್ತೈತೆ ಅಂತ ಇದ್ದಾರೆ ಜಾಸ್ತಿ. ಇಬ್ಬರು ಹುಡುಗರು ಬಂದರು, ಗಾಡಿಯಲ್ಲಿ ಬಂದುಬಿಟ್ಟು ಸೀದಾ ಒಳಗಡೆ ಹೋಗ್ಬಿಟ್ಟು ಬಂದರು. ಅಜ್ಜಿ ಕಿಚ್ಚಾದ್ಮೇಲೆ ಒಬ್ಬನು ಹಿಂಗೆ ಓಡೋಗ್ಬಿಟ್ಟ. ಓಡೋದ್ಮೇಲೆ ನನಗೂ ಗೊತ್ತಿಲ್ಲ. ಅವಾಗ ಅಜ್ಜಿ ಮೆಡಿಕಲ್ ಶಾಪ್ ತನಕ ಓಡಿಸ್ಕೊಂಡು ಹೋದರು. ಅವಾಗ ಈಗ ಅವರು ಬೈಕಲ್ಲಿ ಎಸ್ಕೇಪ್ ಆಗಿಬಿಟ್ರು, ಸಿಕ್ಕಿಲ್ಲ ಅವರು. ಯಾವತ್ತಾಗಿರೋದು? ಈಗ ಮೊನ್ನೆ 9ನೇ ತಾರೀಕು, ನಿನ್ನೆ ಇವತ್ತೇನೋ ನಮ್ಮ ಮೊಬೈಲ್ ನೆನ್ನೆ ನೈಟು ಆಗಿರೋದು. ನಾನು ನೋಡುವಾಗ 12:15 ಬಂದಿದ್ದು ಅವರು. ಅವ್ರು ಯಾವಾಗ ಒಳಗಡೆ ಹೋಗಿ ಹುಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸಿಗ್ತಾರೆ. ಮೊಬೈಲ್ ಕಳೆದೋಗಿದೆ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಅದರ ಇಲ್ಲಿವರೆಗೆ ಯಾವುದೋ ಒಂದು ಸುಳಿವು ಸಿಕ್ಕಿಲ್ಲ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಳೆದೋಗಿರೋದು? ಹಾಸ್ಪಿಟ್ಲಲ್ಲೇ ಕಳೆದೋಗಿದೆ. ಕಂಪ್ಲೇಂಟ್ ಸಮೇತ ಕೊಟ್ಟಿದ್ವಿ, ಯಾರೂ ಕೊಟ್ಟಿಲ್ಲ. CC ಕ್ಯಾಮ್ರಾ ಅಲ್ಲಿ ಕೇಳೋಕ್ಕೋದ್ರೆ ತೋರಿಸ್ತಿಲ್ಲ ಫೋಟೇಜು, ಅದಕ್ಕೆ ಹೊಸ ಮೊಬೈಲ್ ಕೊಟ್ಟಿದ್ವಿ. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಸುಮನ್ ಟಿವಿ ವತಿಯಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸುವುದು, ನಿಯಮಿತ ನೈಟ್ ಬೀಟ್ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು ಮತ್ತು ಆಸ್ಪತ್ರೆಯೊಳಗೆ ಪೊಲೀಸ್ ಸಂಪರ್ಕ ಮಾಹಿತಿ ಫಲಕಗಳನ್ನು ಅಳವಡಿಸುವುದು ಅಗತ್ಯವಾಗಿದೆ ಎಂದು ಒತ್ತಾಯಿಸಲಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಂಭೀರ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ರೋಗಿಗಳ ಸುರಕ್ಷತೆ ಎಂಬುದು ಸರ್ಕಾರದ ಮೊದಲ ಆದ್ಯತೆಯಾಗಿರಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ವಾಗತ್, ಸುಮನ್ ಟಿವಿ ಕನ್ನಡ, ಗೌರಿಬಿದನೂರು.